Second question, prove that 3 plus 2 root 5 is irrational. ಓಕೆ, ಇದನ್ನ ಇರ್ರಾಷನಲ್ ಅಂತ ಪ್ರೂವ್ ಮಾಡು. ಇದನ್ನ ಹೆಂಗ್ ಪ್ರೂವ್ ಮಾಡೋಕಂದ್ರೆ ಫಸ್ಟ್ ಉಲ್ಟಾ ತಗೋಬೇಕು. ಇದು ಇರ್ರಾಷನಲ್ ಅಂತ ಕೊಟ್ಟಿದ್ದಾನಲ್ಲ, ಪ್ರೂವ್ ಮಾಡ್ಬೇಕಲ್ಲ ನಾವು ರಾಷನಲ್ ಅಂತ ಫಸ್ಟ್ ತಗೊಂಡು ಆಮೇಲೆ ಇರ್ರಾಷನಲ್ ಅಂತ ಪ್ರೂವ್ ಮಾಡೋಣ. ಓಕೆ, ಫಸ್ಟ್ ಏನ್ ಮಾಡೋಣ, ಲೆಟ್ ಅಸ್ ಅಸ್ಯೂಮ್ ಟು ದ ಕಾಂಟ್ರರಿ that 3 plus 2 root 5 is rational ಅಂತ ತಗೋಣ. ಓಕೆ, ಕಾಂಟ್ರರಿ ಅಂದ್ರೆ ಅದ್ರ ಅಪೋಸಿಟ್. ಇರ್ರಾಷನಲ್ ಇದ್ರೆ ನಾನೇನು ಮಾಡಿದ್ದೀನಿ, ರಾಷನಲ್ ಅಂತ ಅನ್ಕೊಂಡಿದ್ದೀನಿ ಸ್ಟಾರ್ಟಿಂಗ್. ಓಕೆ, ಸೊ ರಾಷನಲ್ ಅಂದ್ರೆ ಯಾವ ಫಾರ್ಮಲ್ಲಿ ಇರಬೇಕು, 3 plus 2 root 5 ಇದು ಹೆಂಗಿರಬೇಕು, p/q ಫಾರ್ಮಲ್ಲಿ ಇರಬೇಕು. ಓಕೆ, ವೇರ್ p q ಏನು ಇಂಟೀಜರ್ಸು, where p and q are integers. ಆಮೇಲೆ ಏನು, where p and q are co-primes. ಓಕೆ, ಆಮೇಲೆ ಏನು, and q not equal to 0. ಓಕೆ, ಇದು ಕಂಡೀಷನ್. ಈಗ ನೆಕ್ಸ್ಟ್ ಏನ್ ಮಾಡಬೇಕು, ನೀವು ರೂಟ್ ಇತ್ತಲ್ಲ ಅದನ್ನೊಂದೇ ಲೆಫ್ಟ್ ಸೈಡ್ ಇಟ್ಕೋಬೇಕು, ಇನ್ನು ಹುಡುಕಿದ್ದೆಲ್ಲ ರೈಟ್ ಸೈಡ್ ತೊಬ್ರಿ. ಓಕೆ, ಸೊ ಏನು, ಫಸ್ಟ್ +3 ಆ ಕಡೆ ಹೋದ್ರೆ ಏನಾಗುತ್ತೆ, 2 root 5 is equal to p/q +3 ಆ ಕಡೆ ಹೋದ್ರೆ -3 ಆಗುತ್ತೆ. ಓಕೆ, 2 root 5. ಓಕೆ, ಇಲ್ಲಿ ಏನಿಲ್ಲ ಅಂದ್ರೆ 1, ಕ್ಯೂಗೆ 1ಗೆ ಎಲ್ಸಿಎಂ ತೊಗೊಂಡ್ರೆ ಏನು ಬರುತ್ತೆ, ಕ್ಯೂ ಬರುತ್ತೆ. ಓಕೆ, ಇಲ್ಲೊಂದು ರಫ್ ಕಾಲಮ್ ಹಾಕಂತೀನಿ. ಈಗ ನೋಡ್ರಿ, ಫಸ್ಟ್ ನಂಬರ್ ತಗೊಳ್ರಿ. ಓಕೆನಾ, ಅದನ್ನ ಎಲ್ಸಿಎಂ ಇಂದ ಮಲ್ಟಿಪ್ಲೈ ಮಾಡ್ರಿ. ಸೊ ಏನಾಯ್ತು, ಕ್ಯೂ ಕ್ಯಾನ್ಸಲ್ ಆಯ್ತು, p1 p, ಇಲ್ಲಿ p ಬರ್ರಿ, ಇಲ್ಲಿ ಮೈನಸ್ ಐತೆ ಮೈನಸ್ ಬರ್ರಿ. ಸೆಕೆಂಡ್ ನಂಬರ್ ತಗೊಳ್ರಿ, ಅದನ್ನ ಇಂಟು ಎಲ್ಸಿಎಂ ಮಾಡ್ರಿ. 3 × q ಏನಾಗುತ್ತೆ, 3q ಆಗುತ್ತೆ, p - 3q. ನಾನೇನು ಹೇಳಿದೆ ಇವಾಗ, ರೂಟ್ ಒಂದೇ ಲೆಫ್ಟ್ ಸೈಡ್ ಇರಬೇಕು, ರೂಟ್ 5 ಒಂದೇ. ಈಗ ಇಂಟು ಇರೋದು ಆ ಕಡೆ ಹೋದ್ರೆ ಏನಾಗುತ್ತೆ, ಡಿವೈಡ್ ಆಗುತ್ತೆ. ರೂಟ್ 5 is equal to p - 3q ಬೈ ಈ 2 ಈ ಕೆಳಗಡೆ ಹೋದ್ರೆ 2q ಆಗುತ್ತೆ. ಓಕೆನಾ, ಈಗ ನೀವು ನೋಡ್ರಿ, ಇಲ್ಲಿ p q ಇಂಟೀಜರ್ ಇರೋದ್ರಿಂದ RHS ಏನಾಗುತ್ತೆ, ರಾಷನಲ್ ಬಂದೇ ಬರುತ್ತೆ. p q ಬಂದು ರಾಷನಲ್ ಇರೋದ್ರಿಂದ, ಓಕೆ, ನಿಮಗೆ p q ಇಂಟೀಜರ್ ಇರೋದ್ರಿಂದ ಇದು ರಾಷನಲ್. ಇದಿಷ್ಟು ಏನು ಬರುತ್ತೆ, ರಾಷನಲ್ ಬರುತ್ತೆ. ಇದು ರಾಷನಲ್ ಆದ್ಮೇಲೆ ರೂಟ್ 5 ಕೂಡ ರಾಷನಲ್ ಇರ್ಬೇಕು ತಾನೆ. ಸೊ ಫಸ್ಟ್ ಅದನ್ನು ಬರೆದ್ಬಿಡೋಣ. ಇಲ್ಲಿ ಸ್ಟೇಟ್ಮೆಂಟ್ ಏನು ಬರೆಯೋಣ, ಸಿನ್ಸ್ p and q ಆರ್ ಇಂಟೀಜರ್ಸ್ ಏನಂತ ಬರಿಬೋದು, p - 3q divided by 2q is rational and so ಅವಾಗೇನು ರೂಟ್ 5 ಕೂಡ ರಾಷನಲ್ ಆಗ್ಬಿಡುತ್ತೆ. ಓಕೆ, RHS ರಾಷನಲ್ ಆದರೆ LHS ರಾಷನಲ್ ಇರಬೇಕು. ಬಟ್ ನಮಗೆ ಆಲ್ರೆಡಿ ಏನು ಗೊತ್ತು, ರೂಟ್ 5 ಬಂದ್ಬಿಟ್ಟು ಇರ್ರಾಷನಲ್ ಅಂತ ಗೊತ್ತು. ಓಕೆ, ಸೊ ಇದು ಏನು ಮಾಡ್ತೈತೆ, ಬಟ್ ಇಲ್ಲಿ ಏನು ಬರ್ತೀವಿ ನಾವು, ಬಟ್ ದಿಸ್ ಕಾಂಟ್ರಡಿಕ್ಟ್ಸ್ the fact that root 5 is irrational. ಈಗ ನೋಡ್ರಲ್ಲಿ, ಇಲ್ಲಿ ರೂಟ್ 5 ರಾಷನಲ್ ಅಂತಂದ್ರೆ ಕಾಂಟ್ರಡಿಕ್ಟ್ ಅಂದ್ರೆ ಅದ್ರ ಅಪೋಸಿಟ್ ಹೇಳ್ತಾ ಇದೆ. ರೂಟ್ 5 ಇರ್ರಾಷನಲ್ ಅಂತ ನಮಗೆ ಆಲ್ರೆಡಿ ಗೊತ್ತು, ಬಟ್ ಇಲ್ಲೇನಾದ್ರೂ ಅಪೋಸಿಟ್ ಆನ್ಸರ್ ಇಲ್ಲಿ ತೋರಿಸ್ತಾ ಇದೆ. ಹಂಗಂದ್ರೆ ಏನು, ಇದು ರಾಂಗ್ ಇದೆ ಅಂತ ಅರ್ಥ. ಓಕೆ, ಈ ಕಾಂಟ್ರಡಿಕ್ಷನ್ ಎದಕ್ಕೆ ಬಂತು, ಈ ಕಾಂಟ್ರಡಿಕ್ಷನ್ ಬರಿತೀವಿ ಈಗ. ದಿಸ್ ಕಾಂಟ್ರಡಿಕ್ಷನ್ ಈಸ್ ಅರೈಸನ್. ಓಕೆ, ಈ ಕಾಂಟ್ರಡಿಕ್ಷನ್ ಎದಕ್ಕೆ ಬಂತು, ಬಿಕಾಸ್ ಆಫ್ ಅವರ್ ಅಸಂಪ್ಷನ್. ನಾವೇನು ಅಸ್ಯೂಮ್ ಮಾಡಿದ್ರೆ ಅದು ರಾಂಗ್. ಬಿಕಾಸ್ ಆಫ್ ಅವರ್ ಅಸಂಪ್ಷನ್ ಆಫ್ ಏನು, 3 plus 2 root 5 ಈಸ್ ರಾಷನಲ್. ಇದೇನು ಅಸಂಪ್ಷನ್ ತೊಗೊಂಡಿದ್ವಲ್ಲ ಇದು ರಾಂಗ್ ಇತ್ತು, ಅದಕ್ಕೆ ಸೊ ನಾವೇನು ಬರಿಬೋದು, ದೇರ್ ಫೋರ್ ವಿ ಕ್ಯಾನ್ ಕನ್ಕ್ಲೂಡ್ ದಟ್ 3 plus 2 root 5 ಈಸ್ ಇರ್ರಾಷನಲ್ ಅಂತ ಬರೀಬೋದು. ಓಕೆನಾ, ಈಗ ಇನ್ನೊಂದ್ಸರಿ ನೋಡ್ರಿ, ಅರ್ಥ ಮಾಡ್ಕೊಳ್ರಿ. ಫಸ್ಟ್ p/q ಫಾರ್ಮ್ ಫಸ್ಟ್ ರಾಷನಲ್ ಅಂತ ಅನ್ಕೊಳ್ರಿ, ಆಮೇಲೆ p/q ಫಾರ್ಮ್ ಬರಿತೀವಿ. ಆಮೇಲೆ p/q ಬಂದಾಗ ರೂಟ್ ಇರೋದು ಮಾತ್ರ ಲೆಫ್ಟ್ ಸೈಡ್ ಮಾಡ್ತೀನಿ, ಉಳಿಕಿದ್ದೆಲ್ಲ ರೈಟ್ ಸೈಡ್ ತೊಗೊಬಿಡ್ತೀನಿ. ಓಕೆ, ಅವಾಗ ರೈಟ್ ಸೈಡ್ ನೋಡಿದ್ರೆ p q ಲೈಕ್ ಇಂಟೀಜರ್ ಇರೋದ್ರಿಂದ
ಇದು ರ್ಯಾಷನಲ್ ಆಗ್ಬಿಡುತ್ತೆ, ಇದು ರ್ಯಾಷನಲ್ ಅಂದ್ರೆ ಇದು ಕೂಡ ರ್ಯಾಷನಲ್ ಇರ್ಬೇಕು. ಬಟ್ ನಮಗೆ ಆಲ್ರೆಡಿ ಏನ್ ಗೊತ್ತು, √5 ಇರ್ಯಾಷನಲ್ ಅಂತ ಗೊತ್ತಿರೋದ್ರಿಂದ ಸೊ ನಾವು ತಗೊಂಡ್ರೆ ಅಸಂಪ್ಷನ್ ರಾಂಗ್ ಅಂತ ಗೊತ್ತಾಗುತ್ತೆ. ನಾವು ತಗೊಂಡ್ರೆ ಅಸಂಪ್ಷನ್ ರಾಂಗ್ ಅಂತಂದ್ರೆ ಅದು ರ್ಯಾಷನಲ್ ಅಲ್ಲ, ಇರ್ಯಾಷನಲ್ ಅಂತ ಬರಿತೀವಿ.